ಸಕ್ಕರೆ ಕಾಯಿಲೆ ಅಂದರೆ ಮಧುಮೇಹ. ನಮ್ಮ WHO ಡೆಫಿನೇಷನ್ ಇದೆ. ಯಾರಿಗೆ 3 ದಿನ ಅನುಮಾನ ಯಾವಾಗ ಬರುತ್ತೆ ಅಂದರೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ಲೋ ಅಂತ ಅನುಮಾನ ಬರೋದು 3 ಟೈಮ್. ನಮಗೆ ನಮ್ಮ ಬುಕ್ನಲ್ಲಿರೋದು 3P ಅಂತೀವಿ ನಾವು: ಪಾಲಿಡಿಪ್ಸಿಯಾ, ಪಾಲಿಪೇಜಿಯಾ, ಪಾಲಿಯೂರಿಯಾ. ನಿಮ್ಮ ಮನೆಯೊಳಗೆ ಚಿಕ್ಕಮ್ಮ ಇರ್ತಾರೆ, ಚೆನ್ನಾಗೇ ಇರ್ತಾರೆ, ಯಾಕೋ ಇದ್ಕಿದ್ದಂಗೆ ಪದೇ ಪದೇ ನೀರು ಕುಡ್ತಾರೆ, ಪದೇ ಪದೇ ರಿಸರ್ಚ್ ಮಾಡೋದು. ಪಾಲಿ ಅಂದರೆ ಜಾಸ್ತಿ ನೀರು ಕುಡಿಯೋದು, ಪಾಲಿಡಿಪ್ಸಿ ಅಂದರೆ ನೀರು ಕುಡಿಯೋದು, ಪಾಲಿಯೂರಿಯಾ ಪದೇ ಪದೇ ಜಾಸ್ತಿ ಸಾರಿ ಯೂರಿನ್, ಪಾಲಿಪೇಜಿಯಾ ತಿಂತಾನೇ ಇರ್ತಾರೆ ಆದರೆ ಸವ್ಕೊಂಡು ಹೋಗ್ತಾರೆ. ಅವರಿಗೆ ಡೌಟ್ ಬರುತ್ತೆ, ನನಗೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ. ಹೆಂಗೆ ನಾವು ಕನ್ಫರ್ಮ್ ಮಾಡೋದು? ಸುಶ್ರುತ ಮಹಾರಾಜನ ಕಾಲದಲ್ಲಿ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಯೂರಿನ್ ಪಾಸ್ ಮಾಡಿಸೋರು ಒಂದು ಇದ್ರ ಮೇಲೆ ಇರುವೆ ಬಂದು ಮುತ್ಕೊಂಡ್ರೆ ಅವನಿಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಸುಶ್ರುತ ಮಹಾರಾಜ ನಮ್ಮ ಭೂಮಿಯ ಮೇಲೆ ಮೊದಲನೇ ಮನುಷ್ಯ ಒಂದು ಲ್ಯಾಬ್ ಸ್ಟಾರ್ಟ್ ಮಾಡಿದ್ದು. ಆ ಲ್ಯಾಬೇ ಇರುವೆಗಳು ಮುತ್ಕೊಳ್ಳೋ ಅಂಥದ್ದು. ಆದರೆ ಇವತ್ತು ಭಾಳ ಸರಳವಾಗಿ ಬುದ್ಧಿವಂತರು ಕಂಡುಹಿಡಿದ್ದಾರೆ. ಒಂದು ಬ್ಲಡ್ ಗ್ಲೂಕೋಸ್ನ ಬೆಳಿಗ್ಗೆ 8 ಗಂಟೆ ಖಾಲಿ ಹೊಟ್ಟೆಯೊಳಗೆ 3 ಸಾರಿ ಮಾಡಿದರೆ ಇವತ್ತು 124, ನಾಳೆನೂ 124, ನಾಡಿದ್ದು 124 ಒಳಗೆ ಅವನು ಡಯಾಬಿಟಿಕ್ ಅಲ್ಲ. WHO ಡೆಫಿನೇಷನ್ ಪ್ರಕಾರ 126ಕ್ಕಿಂತಲೂ ಜಾಸ್ತಿ 2 ರೀಡಿಂಗ್ ಬಂದರೂ ಕೂಡ ನಿನ್ನನ್ನು ಡಯಾಬಿಟಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಇಂಪಾರ್ಟೆಂಟು ಗ್ಲೈಕಾಸಿಕೇಟೆಡ್ ಹಿಮೋಗ್ಲೋಬಿನ್ ಅಂತ ಇದೆ. 6.5ಗಿಂತಲೂ ಜಾಸ್ತಿ ಹೋಯ್ತು ಅಂದರೆ ಯು ಆರ್ ಎ ಡಯಾಬಿಟಿಕ್ ಅಂತ. ಅದ್ರ ಒಳಗಡೆ ಇದ್ದರೆ ಯು ಆರ್ ಎ ಪ್ರೀ ಡಯಾಬಿಟಿಕ್ ಅಂತ. ದಯವಿಟ್ಟು ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು, ಸೊ ದಯವಿಟ್ಟು ಸಕ್ಕರೆ ಬೆಲ್ಲ ಜೇನುತುಪ್ಪ ತಿಂತಾಯಿದ್ದೆ ಡಾಕ್ಟ್ರೇ, ಅದರಿಂದ ನನಗೆ ಡಯಾಬಿಟಿಸ್ ಬಂತಾ? ಇಲ್ಲ, ಡೆಫಿನೆಟ್ಲಿ ಆ ರೀತಿ ಇಲ್ಲ. ಬಟ್ ನಿಮಗೆ ಸಕ್ಕರೆ ಕಾಯಿಲೆ ಕನ್ಫರ್ಮ್ ಆದಮೇಲೆ ಆದಷ್ಟು ಸಕ್ಕರೆ ಬೆಲ್ಲ ಜೇನುತುಪ್ಪವನ್ನು ಅವಾಯ್ಡ್ ಮಾಡಿ. ಮತ್ತು ಏನು ತಿನ್ನಬೇಕು ಡಾಕ್ಟ್ರೇ? ನಿಮ್ಮ ಡಯಾಟಿಷಿಯನ್ ಹೇಳ್ತಾರೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ನಾನು ನಿಮಗೆ ಭಾಳ ಸರಳವಾಗಿ ಹೇಳ್ತೀನಿ. ದಿನಕ್ಕೊಂದು ಹಣ್ಣು ತಿನ್ಬೋದು ನೀವು. ಮಾವಿನ ಹಣ್ಣು ಆದರೆ ಒಂದು ಒಪ್ಪು, ಚೇಪೆಕಾಯಿ ಆದರೆ ಫುಲ್ಲು, ಆ್ಯಪಲ್ ಆದರೆ ಒಂದು ಫುಲ್ಲು, ತುಂಬ ಹಣ್ಣಾಗಿರೋ ಸಪೋಟ ಆದರೆ ಅರ್ಧ. ಇವೆಲ್ಲ ಫುಡ್ ಅಡ್ಜಸ್ಟ್ಮೆಂಟ್ ಅಂತೀವಿ. ದಿನಕ್ಕೊಂದು ಮೊಟ್ಟೆ. ಸೊ ಅದನ್ನು ಡೆಫಿನೆಟ್ಲಿ, ಆದರೆ ಭಾಳ ಈಸಿಲಿ ನಿಮಗೆ ನೆನಪಾಗಬೇಕು ಅಂದರೆ ದಯವಿಟ್ಟು 4 ಟೀ ನೆನಪಿಟ್ಕೊಳ್ಳಿ. ಡಯಾಬಿಟಿಸ್ ಇರೋರು 4 ಟೀ ಅಂದರೆ 4 ಟೀ ಕುಡಿಯೋದಲ್ಲ. 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ. ಭಾಳ ಸರಳವಾಗಿದೆ. ದಯವಿಟ್ಟು ಉಗಾದಿ ಹಬ್ಬದ ದಿನ ಮನೆ ಮಕ್ಕಳೆಲ್ಲ ಒಬ್ಬಟ್ಟು ತಿಂತಾಯಿದ್ದಾರೆ, ನಿಮಗೂ ಆಸೆ ಆಗುತ್ತಾ? ದಯವಿಟ್ಟು ಒಂದು ಒಬ್ಬಟ್ಟು ತುಪ್ಪ ಹಾಕ್ಕೊಂಡು ತಿನ್ನಿ. ಆದರೆ ಇಷ್ಟು ಕೋಸಂಬರಿ ತಿನ್ನಿ. ಒಬ್ಬಟ್ಟಿನಲ್ಲಿ ಶುಗರ್ ಜಾಸ್ತಿ, ಕೋಸಂಬರಿಲಿ ಶುಗರ್ ಕಡಿಮೆ. ಅದು ಅಡ್ಜಸ್ಟ್ ಆಗುತ್ತೆ, ಕಾಂಪೆನ್ಸೇಟ್ ಆಗುತ್ತೆ.